ಹೈ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತು ಒಂದು ಸಾಂಬಾರ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಅದು ಮೊಳಕೆ ಹುರುಳಿಕಾಳು ಮಸಾಲೆ ಸಾರು. ಮುದ್ದೆಗೂ ಈ ಸಾಂಬಾರ್ಗೂ ಬೆಸ್ಟ್ ಕಾಂಬಿನೇಷನ್. ಮಸಾಲೆ ಹಾಕಿ ಮಾಡುವಂಥ ಈ ಮೊಳಕೆ ಹುರುಳಿನ ಕಾಳಿನ ಸಾರನ್ನು ನೀವು ಮುದ್ದೆ, ಅನ್ನ, ಚಪಾತಿ, ಪೂರಿ, ದೋಸೆ ಜೊತೆಗೂ ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಕಾಳನ್ನು ನೆನೆಸಿ ಈ ರೀತಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು ದಿನ ಪೂರ್ತಿ ನೆನೆಸ್ಬೇಕು. ಒಂದು ರಾತ್ರಿ ಪೂರ್ತಿ ಕಟ್ಟಿಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿರುತ್ತೆ. ಇದ್ರ ಜೊತೆಗೆ ಒಂದು 2 ಆಲೂಗಡ್ಡೆ, 2 ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೋಸ್ಕರ ಮಸಾಲೆಯಲ್ಲಿ ಸುಮಾರು 2 ಈರುಳ್ಳಿ ಇದೆ, ಒಂದೇ ಒಂದು ಟೊಮೆಟೊ ಹಾಕೋಣ. ಇದು ಯಾವುದು ಹುರಿಯೋದು ಬೇಡ, ಡೈರೆಕ್ಟಾಗಿ ರುಬ್ಕೋಬೋದು. ಅರ್ಧ ಹೋಳಷ್ಟು ಹಸಿ ಕಾಯಿ ತುರಿ, ಇದ್ರ ಜೊತೆಗೆ ಒಂದು 8ರಿಂದ 10 ಎಸ್ಲಷ್ಟು ಅಥವಾ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 5-6 ಲವಂಗ, 1 ಸಣ್ಣ ಪೀಸಷ್ಟು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಮಸಾಲೆ ಪುಡಿಗಳನ್ನ ಹಾಕೋಣ. ಮೊದಲನೇದಾಗಿ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಆನಂತರ ಖಾರಕ್ಕೆ ಸುಮಾರು ಒಂದು 1.5 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕರಿ ಮಸಾಲ ಹಾಕ್ತಾ ಇದ್ದೀನಿ. ಕರಿ ಮಸಾಲ ಇದು ನಮ್ಮ ಓನ್ ಪ್ರಾಡಕ್ಟ್. ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಕರಿ ಮಸಾಲ ಬದಲಾಗಿ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಬೋದು. ಇದಾದ ನಂತರ ಒಂದು 2 ಟೀ ಸ್ಪೂನಷ್ಟು ಹುರಿಗಡಲೆ ಹಾಕೋತಾ ಇದ್ದೀನಿ. ಹುರಿಗಡಲೆ ಮತ್ತು ಕಾಯಿ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿ ನೈಸಾಗಿ ಇದನ್ನು ರುಬ್ಕೋಬೇಕು. ಕುಕ್ಕರಲ್ಲೇ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡೋದ್ರಿಂದ ಕಾಳು ಜೊತೆಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಮೊದಲು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ನಂತರ ಕಾಳು ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಸಣ್ಣ ಉರಿನಲ್ಲಿ ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ. ನೀವು ಸಪ್ರೇಟಾಗಿ ಪಾತ್ರೆಯಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬೋದು. ಕಾಳು, ಈ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಸಣ್ಣ ಊರಿನಲ್ಲಿ ಇದು ಕುದಿಯೋವಂಥ ಟೈಮಲ್ಲೇ, ಅಂದರೆ ಇದು ಬೇಯುವಂಥ ಟೈಮಲ್ಲೇ ನಾವು ಮಸಾಲೆನೂ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಟೈಮಲ್ಲಿ ನಾನು ಇದಕ್ಕೆ ಮಸಾಲೆನೂ ಹಾಕಿದ್ದೀನಿ. ರುಬ್ಬಿರೋವಂಥ ಮಸಾಲೆ ಹಾಕಿ ಹಾಗೆ ನೀರು ನಮ್ಗೆ ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಿ ಹಾಕೋಣ. ಇದು ಸ್ವಲ್ಪ ಸಾಂಬಾರು ರೀತಿ ಮಾಡ್ತಿರೋದ್ರಿಂದ ಒಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಇರೋ ಹಾಗೆ ನೋಡಿಕೊಂಡು ನೀರು ಹಾಕೋಣ. ಮುದ್ದೆಗೂ ಕೂಡ ನಾವು ಸರ್ವ್ ಮಾಡ್ತಿರೋದ್ರಿಂದ, ಅನ್ನ ಮುದ್ದೆ ಎರಡಕ್ಕೂ ನಾವು ಸರ್ವ್ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನೀವು ಇದನ್ನೇ ಚಪಾತಿ, ಪೂರಿಗೆ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರುವಂಥ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡಿದ್ರೇ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಒಳ್ಳೆ ಘಮ ಇರುತ್ತೆ. ನಾವು ಹೇಗೆ ನಾನ್ ವೆಜ್ ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಮಸಾಲೆ. ಸೊ ಇದೇ ರೀತಿ ನಾವು ಕಡಲೆಕಾಳು ಮಸಾಲೆ ಸಾಂಬಾರು ಕೂಡ ಮಾಡ್ಕೋಬೋದು. ಅಷ್ಟೆಲ್ಲ ಈ ರೀತಿ ಮೊಳಕೆ ಕಟ್ಟಿರೋಂಥ ಕಾಳಿನ ಸಾಂಬಾರು ಕೂಡ ತುಂಬ ಚೆನ್ನಾಗುತ್ತೆ. ಇದರಲ್ಲಿ ಕರಿ ಮಸಾಲ ಹಾಕಿರೋದೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಇದನ್ನು ನಾನಿವತ್ತು ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದೇ ಸಾಂಬಾರು ನೀವು ಚಪಾತಿಗೆ, ದೋಸೆಗೆ, ಪೂರಿಗೂ ಕೂಡ ಸರ್ವ್ ಮಾಡ್ಬೋದು. ಸೊ ಈ ರೆಸಿಪಿ ಇವತ್ತು ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಜನ ರೆಸಿಪಿ ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಫೀಡ್ಬ್ಯಾಕ್ ಕೊಡ್ತೀರಿ, ಹಾಗೆ ರೆಸಿಪಿ ಟ್ರೈ ಮಾಡ್ತೀರಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ.